ಲಸಿಕೆಯ ಓವರ್ ಡೋಸ್ನಿಂದಾಗಿ ಬಾಲಕ ದುರ್ಮರಣಕ್ಕೀಡಾಗಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಲಸಿಕೆ ಹಾಕಿಸಿದ ಬಳಿಕ 2 ವರ್ಷದ ಬಾಲಕ ಕೊನೆಯುಸಿರೆಳೆದಿದ್ದಾನೆ. ಪ್ರಾಣ ಉಳಿಸಬೇಕಾಗಿದ್ದಂತಹ ಲಸಿಕೆ ಇವತ್ತು 2 ವರ್ಷದ ಮಗುವಿನ ಪ್ರಾಣ ತೆಗೆದಿದೆ. ಹುಬ್ಬಳ್ಳಿಯ ಉಣಕಲ್ನಲ್ಲಿ 2 ವರ್ಷದ ಮಗು ಧ್ರುವ ಸಾವಿಗೀಡಾಗಿದ್ದಾನೆ. ತಾತ ಅಜ್ಜಿಯ ಮನೆಯಲ್ಲಿ ಈ ಮಗು ವಾಸ ಇತ್ತು. ಒಂದೇ ದಿನಕ್ಕೆ 5 ಲಸಿಕೆ ಹಾಕಿದ್ರಂತೆ ಅಂಗನವಾಡಿ ಸಿಬ್ಬಂದಿ. ಸಾಯಿನಗರದ ಅಂಗನವಾಡಿಯಲ್ಲಿ ಲಸಿಕೆ ಹಾಕಿಸಿದ್ರು ಅವರ ಅಜ್ಜಿ, ಧ್ರುವ ಅಜ್ಜಿ. ಲಸಿಕೆ ಹಾಕಿದ್ದ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಲಸಿಕೆ ಹಾಕಿಸಿದ ಬಳಿಕ ಮಗುವಿಗೆ ಜ್ವರ, ಹೊಟ್ಟೆ ನೋವು ಕಾಣಿಸ್ಕೊಳ್ತಂತೆ. ಆ ಮಗು ಹೊಟ್ಟೆ ನೋವಿನಿಂದ, ಜ್ವರದಿಂದ ಬಳಲ್ತಾ ಇತ್ತು. ಇನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಮಗು ಧ್ರುವಾಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಫಲಿಸದೆ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಈ 2 ವರ್ಷದ ಗಂಡು ಮಗು ಧ್ರುವ ಕೊನೆಯುಸಿರೆಳೆದಿದ್ದಾನೆ. ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ದಿನಕ್ಕೆ, ಅದರಲ್ಲೂ 2 ವರ್ಷದ ಮಗುವಿಗೆ ಏಕಕಾಲಕ್ಕೆ 5 ಲಸಿಕೆಗಳನ್ನ ಹಾಕೋದು ಎಲ್ಲಾದ್ರೂ ಉಂಟಾ ಅಂತ ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯವೇ ಇಲ್ಲ. ಆದ್ರೆ ಈ ಅಂಗನವಾಡಿಯ ಆಶಾ ಕಾರ್ಯಕರ್ತೆಯರಿಗೆ ಇದು ಗಮನಕ್ಕಿರ್ಲಿಲ್ವಾ? ಹಾಗಾದ್ರೆ ಇದೇ ರೀತಿಯಾಗಿ ಪ್ರತಿದಿನ ಅಂದ್ರೆ ಒಂದೊಂದು ದಿನಕ್ಕೆ 5-5, 4-4 ಲಸಿಕೆ ಹಾಕಿ ಎಷ್ಟು ಮಕ್ಕಳ ಜೀವ ತೆಗೆದಿದ್ದಾರೆ ಹಾಗಿದ್ರೆ ಇವರು? ಈ ಪ್ರಶ್ನೆಯನ್ನು ಕೇಳಲೇಬೇಕಾಗತ್ತೆ. ಯಾಕಂದ್ರೆ ಸಹಜವಾಗಿ ಮಗು ಹುಟ್ಟಿದ 1.5 ತಿಂಗಳು, 2.5 ತಿಂಗಳು, 3.5 ಅಥವಾ 6 ತಿಂಗಳು ಹೀಗೆ ಹಂತ ಹಂತವಾಗಿ ಮಕ್ಕಳಿಗೆ ಲಸಿಕೆಯನ್ನ ಹಾಕಿಸಬೇಕಾಗತ್ತೆ. ಆದ್ರೆ ಆ ಲಸಿಕೆ ಒಂದೇ ದಿನಕ್ಕೆ ಕೊಡಲ್ಲ, ಯಾಕಂದ್ರೆ ಓವರ್ ಡೋಸ್ ಆಗುತ್ತೆ. ಆ ಮಗುವಿನ ವಯಸ್ಸಿಗೆ ತಡ್ಕೊಳ್ಳುವಂತಹ ಶಕ್ತಿ ಇರಲ್ಲ ಅನ್ನೋ ಕಾರಣಕ್ಕಾಗಿ ಆ ಸಹಜ ಕನಿಷ್ಠ ಜ್ಞಾನವೂ ಕೂಡ ಇರದೆ ಹೋಯ್ತಾ ಹಾಗಿದ್ರೆ ಈ ಅಂಗನವಾಡಿಯ ಕಾರ್ಯಕರ್ತರಿಗೆ ಅಂತ. ನಮ್ಮ ಮಗು ಬಂದಿದ್ದಾರೆ, 2 ವರ್ಷದ 5 ತಿಂಗಳು ಮಗು. ಅದನ್ನ ಬಂದು ಇಲ್ಲಿ ಪರೀಕ್ಷೆ ಮಾಡಿದಾಗ ಅದು ಬ್ರಾಡ್ ಡೆಡ್ ಅಂತ ಹೇಳಿ ನಮ್ಮಲ್ಲಿ ನೋಟ್ ಮಾಡಿದ್ದಾರೆ. ಯಾಕಂದ್ರೆ ಅದು ಉಸಿರಾಡ್ತಾ ಇರಲಿಲ್ಲ, ಹಾರ್ಟ್ ಬೀಟ್ ಕೂಡ ಇರಲಿಲ್ಲ. ಅವರೇನೋ ವ್ಯಾಕ್ಸಿನೇಷನ್ ಏನೋ ಮಾಡಿದ್ರಂತೆ ಅಂಗನವಾಡಿಯಲ್ಲಿ, ಎಲ್ಲೋ ತಾಜ್ ನಗರಲ್ಲಿ. ಅವರು 5 ನಮೂನೆಯ ಇದು ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ 3 ಇಂಜೆಕ್ಟೇಬಲ್ಸು, 2 ಓರಲ್. 3 ಯಾವ್ದು ಇರ್ಬೋದು ಅಂದರೆ ಒಂದು DPT, ಒಂದು ಜಾಪನೀಸ್ ಎನ್ಕೆಫಲೈಟಿಸ್ ಆ್ಯಂಡ್ ಒಂದು ಮಮ್ಸ್ ಆ್ಯಂಡ್ ರುಬೆಲ್ಲಾದ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆ ಇಂಜೆಕ್ಷನ್ ಮಾರ್ಕ್ ಗೊತ್ತಾಗಿದೆ, ನೋಡಿದ್ದೀವಿ. ಆಮೇಲೆ ಓರಲ್ ಪೋಲಿಯೋ ಒಂದು ಕೊಡ್ತಾರೆ. ಆಮೇಲೆ ವಿಟಮಿನ್ ಎ ಅಂತ ಕೊಡ್ತಾರೆ ಓರಲ್. ಇಷ್ಟು ಕೊಡಲೇಬೇಕು. ಯಾವಾಗಂದರೆ 16ರಿಂದ 24 ಮಂತ್ ಇರೋ ಮಕ್ಕಳಿಗೆ ಕೊಡಲೇಬೇಕು. ಹೀಗಾಗಿ ಕೊಟ್ಟಿದ್ದಾರೆ ಅಂಗನವಾಡಿಯವರು, ಅವರಿಗೆ ಅರಿವನ್ನು ಮೂಡಿಸಿ ಕೊಟ್ಟಿದ್ದಾರೆ. ಹೇಗೆ ಎಲ್ಲರಿಗೂ ಕೊಡ್ತಾರೆ ಕ್ಯಾಂಪಲ್ಲಿ, ಆ ರೀತಿ ಕೊಟ್ಟಿದ್ದಾರೆ. ಈ ಮಗುಗೆ ಪ್ರಾಬೆಬಲಿ ನೀವು ಅಡ್ವರ್ಸ್ ಎಫೆಕ್ಟ್ ಆಫ್ ದಿ ಫಾಲೋಯಿಂಗ್ ಇಂಜೆಕ್ಷನ್ ಅಂತ ಏನಾದರೂ ಸಸ್ಪೆಕ್ಟ್ ಮಾಡೋದಾಗಿದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಜಿ, ತಹಶೀಲ್ದಾರ್ ದೂರವಾಣಿ ಸಂಪರ್ಕದಲ್ಲಿ. ಪರಶುರಾಮ್, ಏಕಕಾಲಕ್ಕೆ ಅದರಲ್ಲೂ ಎಳೆ ವಯಸ್ಸಿನ ಮಗುಗೆ 5 ಲಸಿಕೆಗಳನ್ನ ಕೊಡೋದಾದ್ರೂ ಹೇಗೆ ಅಂತ? ಯಾಕಂದ್ರೆ ಓವರ್ ಡೋಸ್ ಆಗುತ್ತೆ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಕೂಡ ಆ ಆಶಾ ಕಾರ್ಯಕರ್ತರಿಗೆ ಇರ್ಲಿಲ್ವಾ? ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಏನಾದ್ರೂ ಪ್ರಕರಣಗಳು ದಾಖಲಾಗಿದ್ದಾವ ಮಕ್ಕಳು ಕೊನೆಯುಸಿರೆಳೆದಿರೋ ಕುರಿತಾಗಿ? ಹೇಗಾಯ್ತು ಘಟನೆ? ಪ್ರತಿಭಾ, ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಈ ಮಕ್ಕಳ ಲಸಿಕೆ ಹಾಕಿಸುವ ಕಾರ್ಯಕ್ರಮ ಏನಿದೆ, ಪ್ರತಿ ಮಗುವಿಗೆ 3 ತಿಂಗಳು, 6 ತಿಂಗಳು, 2 ವರ್ಷ, 5 ವರ್ಷಕ್ಕೆ ಲಸಿಕೆಗಳನ್ನ ಹಾಕ್ತಾರೆ. ಅದನ್ನೇ ಗಮನಿಸದಂತಾದ್ರೆ ಎಲ್ಲ ಮಕ್ಕಳಿಗೆ ಹಾಕುವ ರೀತಿನೇ ಈ ಧ್ರುವ ಅನ್ನೋ ಮಗುಗೂ ಕೂಡ ಹುಬ್ಬಳ್ಳಿಯ ಉಣಕಲ್ನಲ್ಲಿ ವಾಸವಿರುವಂತಹ ಈ ಮಗುವಿಗೆ ಲಸಿಕೆಯನ್ನ ಕೊಡಲಾಗಿದೆ. ಆದ್ರೆ ಸಾಯಿನಗರದಲ್ಲಿ ಅಜ್ಜ ಅಜ್ಜಿಯ ಮನೆಯಲ್ಲಿದ್ದ ಈ ಮಗು ತೀವ್ರ ಹೊಟ್ಟೆ ನೋವು, ಜ್ವರದಿಂದ ಬಳಲಿ ಏನು ತೀರಿಕೊಂಡಿದೆ ಅನ್ನುವಂತ ಮಾತನ್ನ ಪಾಲಕರು ಹೇಳ್ತಾ ಇದ್ದಾರೆ. ಒಂದ್ ಕಡೆ ಗಮನಿಸಿದಾಗ ಪಾಲಕರ ಆಂಗಲ್ಲೇ ಆ ಮಗು ಏನು ಇಂಜೆಕ್ಷನ್ ತೆಗೆದುಕೊಂಡ ನಂತರವೇ ಅದಕ್ಕೆ ಆ ರೀತಿಯ ತೊಂದರೆ ಕಾಣಿಸಿಕೊಂಡಿದೆ ಅಂತ ಹೇಳ್ತಾರೆ. ಇನ್ನೊಂದೆಡೆ ವೈದ್ಯರು ಏನು ಕಿಮ್ಸ್ ನಲ್ಲಿ ಮಗುವನ್ನ ಕರೆದುಕೊಂಡು ಹೋಗಲಾಯ್ತು. ಆ ಮಗು ಬ್ರಾಡ್ ಡೆಡ್ ಅಂದ್ರೆ ಮಗುವನ್ನ ಆಸ್ಪತ್ರೆಗೆ ಕರೆತರುವ ಮೊದಲೇ ಆ ಮಗು ತೀರಿಕೊಂಡಿತ್ತು ಅನ್ನುವಂತಹ ಮಾತನ್ನ ಕಿಮ್ಸ್ ನ ಏನು ವೈದ್ಯಕೀಯ ಅಧೀಕ್ಷಕರಾದಂತಹ ಅರುಣ್ ಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ 16ರಿಂದ 24 ತಿಂಗಳ ಮಗುವಿಗೆ DPT, OPV, MR2, JE2, ವಿಟಮಿನ್ A2 ಅನ್ನುವಂತಹ ಏನು ಔಷಧಗಳಿದ್ದಾವೆ. ವಿಟಮಿನ್ ಏನು 2 ಓರಲ್ ಆಗಿ ಕೊಡ್ತಾರೆ, 3 ಇಂಜೆಕ್ಟ್ ಮಾಡ್ತಾರೆ. ಅದನ್ನ ಸಹಜವಾಗಿ ಈ ಮಗು ಕೂಡ ಮಾಡಲಾಗಿದೆ. ಇದೇ ಕಾರಣಕ್ಕಾಗಿ ಮಗು ನಿಧನ ಹೊಂದಿದೆಯಾ ಅನ್ನೋದನ್ನ ತನಿಖೆ ನಂತರ ಗೊತ್ತಾಗ್ಬೇಕಷ್ಟೇ. ಈಗಾಗಲೇ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಲಾಗಿದೆ, ಮಗುವಿನ ದೇಹ ತಪಾಸಣೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಇಂಜೆಕ್ಷನ್ ಮಾಡಿರೋದು ತಿಳಿದು ಬಂದಿದೆ. ಆದ್ರೆ ಇದೇ ಕಾರಣಕ್ಕಾಗಿ ಮಗ ಸತ್ತಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಸರ್ಕಾರಿ ಕಾರ್ಯಕ್ರಮವಾದ ಕಂಪಲ್ಸರಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಓರ್ವ ನರ್ಸ್ ಪ್ರತಿ ಏರಿಯಾದಲ್ಲಿ ಪ್ರತಿ ಗುರುವಾರದಂದು ಈ ಒಂದು ಲಸಿಕಾ ಕಾರ್ಯಕ್ರಮ, ಶುಕ್ರವಾರದಂದು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೂ ಕೂಡ ಕರೆದು ಲಸಿಕೆ ಹಾಕಿರೋದು ಕಂಡು ಬಂದಿದೆ. ಸಂಪೂರ್ಣ ತನಿಖೆ ನಂತರ ಅಷ್ಟೇ ಅದು ಆ ಇಂಜೆಕ್ಷನ್ ನಿಂದನೇ ತೀರ್ಕೊಂಡಿದೆಯಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದು ಪತ್ತೆ ಆಗಬೇಕಾಗಿದೆ. ಪ್ರತಿಭಾ, ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗಾಗಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.